ಹರೇ ಕೃಷ್ಣ. ಇವತ್ತು ವಿಷ್ಣು ಸಹಸ್ರನಾಮದ ಅರ್ಥ ತಿಳ್ಕೊಳ್ಳೋಣ. ಧ್ಯಾನ ಶ್ಲೋಕ. ಧ್ಯಾನಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಇದರ ಅರ್ಥ: ಯಾವಾಗಲೂ ಶಾಂತವಾಗಿರುವವನು, ಶೇಷನ ಮೇಲೆ ಮಲಗಿರುವವನು, ಪದ್ಮವನ್ನು ನಾಭಿಯಲ್ಲಿ ಧರಿಸಿರುವವನು, ಸುರರಿಗೆಲ್ಲ ಈಶ್ವರನು, ವಿಶ್ವಕ್ಕೆ ಆಧಾರವಾಗಿರುವವನು, ಗಗನದಲ್ಲಿ ಅದೃಶ್ಯನಾಗುವವನು, ಮೇಘದಂತಹ ಬಣ್ಣವನ್ನು ಹೊಂದಿರುವವನು, ಶುಭವಾದ ಅಂಗಗಳನ್ನು ಉಳ್ಳವನೂ ಆದಂತಹ ಲಕ್ಷ್ಮಿಯ ಪತಿಯಾದವನು, ಕಮಲದಂತಹ ಕಣ್ಣುಗಳನ್ನು ಹೊಂದಿರುವವನು, ಯಾವಾಗಲೂ ಇವನ ಧ್ಯಾನದಲ್ಲೇ ಇರುವಂತಹ ಯೋಗಿಗಳನ್ನು ಹೊಂದಿರುವವನೂ ಆದಂತಹ, ಭವಭಯವನ್ನು ನಾಶ ಮಾಡುವಂತಹ, ಸರ್ವ ಲೋಕಗಳಿಗೆಲ್ಲ ಒಡೆಯನಾದಂತಹ ವಿಷ್ಣುವಿಗೆ ವಂದನೆಗಳು. ವಿಷ್ಣು ಸಹಸ್ರನಾಮದ ಮೊದಲನೆಯ ಶ್ಲೋಕ, ಅದರಲ್ಲಿ ಬರುವಂತಹ ನಾಮಗಳು ಮತ್ತು ಅದರ ಅರ್ಥ, ಅದರ ಬಗ್ಗೆ ನೋಡೋಣ. ಮೊದಲಿಗೆ ಶ್ಲೋಕ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ವಿಷ್ಣು ಸಹಸ್ರನಾಮ ಓದುವಾಗ ಅಲ್ಪ ಪ್ರಾಣ, ಮಹಾಪ್ರಾಣ, ದೀರ್ಘಾಕ್ಷರಗಳು ಇದೆಲ್ಲ ಕರೆಕ್ಟಾಗಿ ಹೇಳಬೇಕು, ಇಲ್ಲಾಂದರೆ ಇದರ ಅರ್ಥಗಳು ಕೂಡ ಬೇರೆ ಬೇರೆ ಆಗುತ್ತೆ. ಹಾಗಾಗಿ ಯಾರಿಗೆ ಇದು ಓದೋಕ್ಕೆ ಸ್ಪಷ್ಟವಾಗಿ ಬರೋದಿಲ್ಲ ಅಂಥವರು ವಿಷ್ಣು ಸಹಸ್ರನಾಮಾವಳಿ ಅಂದರೆ ವಿಷ್ಣು ಸಹಸ್ರನಾಮದ ಶ್ಲೋಕದಲ್ಲಿ ಇರುವಂತಹ ನಾಮಗಳನ್ನ ಬಿಡಿಸಿಕೊಟ್ಟಿರ್ತಾರೆ, ಅದನ್ನು ವಿಷ್ಣು ಸಹಸ್ರನಾಮಾವಳಿ ಅಂತ ಕರೀತಾರೆ. ಅದನ್ನು ಹೇಳ್ಕೊಬೋದು. ಇಲ್ಲ ಅಂತಂದರೆ ವಿಷ್ಣು ಸಹಸ್ರನಾಮನ ಯಾರು ಪಠನೆ ಮಾಡಿರ್ತಾರೆ ಅದನ್ನು ಕೇಳಿಸ್ಕೋಬೋದು. ಬನ್ನಿ ಇವಾಗ ವಿಷ್ಣು ಸಹಸ್ರನಾಮದ ಮೊದಲನೇ ಶ್ಲೋಕದಲ್ಲಿ ಇರುವಂತಹ ವಿಷ್ಣುವಿನ ನಾಮಗಳು ಯಾವುದ್ಯಾವುದು ಅಂತ ತಿಳ್ಕೊಳ್ಳೋಣ. ಓಂ ವಿಶ್ವಸ್ಮೈ ನಮಃ, ಓಂ ವಿಷ್ಣವೇ ನಮಃ, ಓಂ ವಷಟ್ಕಾರಾಯ ನಮಃ, ಓಂ ಭೂತಭವ್ಯಭವತ್ಪ್ರಭವೇ ನಮಃ, ಓಂ ಭೂತಕೃತೆ ನಮಃ, ಓಂ ಭೂತಭೃತೆ ನಮಃ, ಓಂ ಭಾವಾಯ ನಮಃ, ಓಂ ಭೂತಾತ್ಮನೇ ನಮಃ, ಓಂ ಭೂತಭಾವನಾಯ ನಮಃ. ಈ ರೀತಿ ಹೇಳಬೇಕು. ಇವಾಗ ಇದರ ಅರ್ಥ ತಿಳ್ಕೊಳ್ಳೋಣ. ಮೊದಲಿಗೆ ಓಂ ವಿಶ್ವಸ್ಮೈ ನಮಃ. ವಿಶ್ವ ಅಂದರೆ ಜಗತ್ತು, ವಿಶ್ವಂ ಅಂದರೆ ಜಗತ್ತಿಗೆ ಕಾರಣ ಆಗಿರುವವನು, ಸಮಸ್ತ ಜಗತ್ತಿಗೆ ಕಾರಣರೂಪಿಯಾಗಿರುವುದರಿಂದ ಭಗವಂತನನ್ನು ವಿಶ್ವ ಎಂದು ಕರೆಯುತ್ತಾರೆ. ಎರಡನೆಯ ನಾಮ ಓಂ ವಿಷ್ಣವೇ ನಮಃ. ವಿಷ್ಣು ಅಂದರೆ ಸರ್ವವ್ಯಾಪಿ, ಚರ ಮತ್ತು ಅಚರ ಎಲ್ಲ ವಸ್ತು ಜೀವಿಗಳಲ್ಲಿ ಭಗವಂತ ಇರುವುದರಿಂದ ಸರ್ವವ್ಯಾಪಿಯಾಗಿದ್ದಾನೆ ಎಂದು ಕರೆಯುತ್ತಾರೆ. ನಾಮ 3 ಓಂ ವಷಟ್ಕಾರಾಯ ನಮಃ. ವಷಟ್ಕಾರ ಅಂದರೆ ಯಜ್ಞ ಸ್ವರೂಪನು. ಯಾರ ಉದ್ದೇಶದಿಂದ ಯಜ್ಞದಲ್ಲಿ ವಷಟ್ಕ್ರಿಯೆ ಎಂದರೆ 6 ಕ್ರಿಯೆಗಳು ನಡೆಯುವುದು, ಅಂತಹ ಯಜ್ಞ ಸ್ವರೂಪಿ ಆದ್ದರಿಂದ ಭಗವಂತನನ್ನು ವಷಟ್ಕಾರ ಎಂದು ಕರೆಯುತ್ತಾರೆ. ನಾಮ 4 ಓಂ ಭೂತಭವ್ಯಭವತ್ಪ್ರಭವೇ ನಮಃ. ಅಂದರೆ ಭಗವಂತನು ಭೂತ, ಭವಿಷ್ಯ ಮತ್ತು ವರ್ತಮಾನಗಳ ಸ್ವಾಮಿಯಾಗಿದ್ದಾನೆ. ನಾಮ 5 ಓಂ ಭೂತಕೃತೆ ನಮಃ. ಅಂದರೆ ರಜೋಗುಣವನ್ನು ಆಶ್ರಯಿಸಿ ಬ್ರಹ್ಮನ ರೂಪದಿಂದ ಸಂಪೂರ್ಣ ಭೂತಗಳ ರಚನೆ ಮಾಡುವವನು. ನಾಮ 6 ಓಂ ಭೂತಭೃತೆ ನಮಃ. ಅಂದರೆ ಸತ್ವಗುಣದ ಆಶ್ರಯ ಪಡೆದು ಇಡೀ ಜೀವರಾಶಿಗಳ ಪಾಲನೆ ಪೋಷಣೆ ಮಾಡುವವನು. ನಾಮ 7 ಓಂ ಭಾವಾಯ ನಮಃ. ಭಾವ ಅಂದರೆ ನಿತ್ಯ ಸ್ವರೂಪನಾಗಿದ್ದರೂ ಸಹ ಸ್ವತಃ ಲೋಕದ ದೃಷ್ಟಿಗಾಗಿ ಹುಟ್ಟುವವನು. ನಾಮ 8
ಓಂ ಭೂತಾತ್ಮನೇ ನಮಃ. ಭೂತಾತ್ಮ, ಭೂತ ಅಂದರೆ ಜೀವಿ, ಜೀವಿಯ ಆತ್ಮನಾಗಿರುವವನು, ಸಂಪೂರ್ಣ ಜೀವಿಗಳ ಆತ್ಮ ಅರ್ಥಾತ್ ಅಂತರ್ಯಾಮಿಯಾಗಿರುವವನು. ನಾಮ 9. ಓಂ ಭೂತ ಭಾವನಾಯ ನಮಃ. ಭೂತ ಭಾವನ ಅಂದರೆ ಜೀವಿಗಳನ್ನು ಉತ್ಪತ್ತಿ ಮತ್ತು ವೃದ್ಧಿ ಮಾಡುವವನು. ಮುಂದಿನ ವಿಡಿಯೋದಲ್ಲಿ ಶ್ಲೋಕ 2ರ ಅರ್ಥ ತಿಳ್ಕೊಳ್ಳೋಣ. ಧನ್ಯವಾದಗಳು.